ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಭೀಕರ ದಾಳಿಯನ್ನು ನಡೆಸಿ 28 ಭಾರತೀಯರನ್ನು ಹತ್ಯೆ ಮಾಡಿದ ಬಳಿಕ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಆ ಸಂಪುಟ ಸಮಿತಿ ಭದ್ರತೆಯ ಮೇಲಿನ ಸಂಪುಟ ಸಮಿತಿ ಪ್ರಮುಖ 6 ನಿರ್ಧಾರ ಕೊಟ್ಟಂತಹ ಅತ್ಯಂತ ದೊಡ್ಡ ಗುದ್ದು ಅಂತ ಹೇಳಿ ನಾವು ಹೇಳಬಹುದು. ಪಾಕಿಸ್ತಾನ ರೋಗಗ್ರಸ್ತ ದೇಶ ಅದು ಆ ಇಡೀ ದೇಶ ಸಂಪೂರ್ಣವಾಗಿ ಅತ್ಯಂತ ಭೀಕರ ಮಾರಕ ಕಾಯಿಲೆಗಳಿಂದ ಬಳಲ್ತಾ ಇರುವಂತಹ ದೇಶ. ಆ ದೇಶದಲ್ಲಿ ಬಡತನ ಇದೆ, ಒಂದು ಹೊತ್ತಿನ ಊಟಕ್ಕೂ ಆ ದೇಶದಲ್ಲಿ ಬಡತನ ಇದೆ. ಆ ದೇಶದಲ್ಲಿ ಆಂತರಿಕ ಭದ್ರತೆ, ಆ ದೇಶದಲ್ಲೇ ಭಯೋತ್ಪಾದಕ ದಾಳಿ ಆಗುತ್ತೆ, ಆ ದೇಶದವರೇ ಆ ದೇಶದವರನ್ನ ಸಾಯಿಸ್ತಾರೆ. ಅಂತಹ ರೋಗಗ್ರಸ್ತ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹೊಡೆತವನ್ನು ಕೊಟ್ಟಿದೆ. 6 ಪ್ರಮುಖ ನಿರ್ಧಾರಗಳು, ಒಂದು ಹೊಸ ನಿರ್ಧಾರ ಇವತ್ತು ಘೋಷಣೆ ಆಗಿರುವಂಥದ್ದು. ಉಳಿದಂತೆ 5 ನಿರ್ಧಾರಗಳು ನಿನ್ನೆ ಸಂಪುಟ ಸಮಿತಿ, ಭದ್ರತೆ ಮೇಲಿನ ಸಂಪುಟ ಸಮಿತಿಯ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಸೊ ಆ 6 ನಿರ್ಧಾರಗಳು ಏನು? ಸೊ ಆ 6 ನಿರ್ಧಾರಗಳು ಏನು ಮತ್ತು ಆ 6 ನಿರ್ಧಾರಗಳಿಂದ ರೋಗಗ್ರಸ್ತ, ಸಂಪೂರ್ಣವಾಗಿ ನೆಲಕಚ್ಚಿರುವಂತಹ, ಕೊಳೆತು ನಾರ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಆಗಬಹುದಾದಂತಹ ಹೊಡೆತ ಏನು? ಅತ್ಯಂತ ದೊಡ್ಡ ನಿರ್ಧಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ನಿನ್ನೆ ತೆಗೆದುಕೊಂಡಂತಹ ನಿರ್ಧಾರ ಏನು ಅಂತ ಹೇಳಿದ್ರೆ, ಸಿಂಧೂ ನದಿ ಒಪ್ಪಂದವನ್ನ ನಾವೀಗ ಅಮಾನತ್ತಿನಲ್ಲಿ ಇಡ್ತೀವಿ ಅಂತ ಹೇಳಿ ಎನ್ನುವಂತಹ ತೀರ್ಮಾನವನ್ನ ತೆಗೆದುಕೊಂಡಿದೆ. 1960ರಲ್ಲಿ ಆಗ ಭಾರತದ ಪ್ರಧಾನಮಂತ್ರಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ರಾಷ್ಟ್ರಾಧ್ಯಕ್ಷರಾಗಿದ್ದಂತಹ ಆಯುಬ್ ಖಾನ್ ನಡುವೆ 1960ರಲ್ಲಿ ಕರಾಚಿಯಲ್ಲಿ ಮಾಡಿಕೊಳ್ಳಲಾದಂತಹ ಒಪ್ಪಂದ. ಈ ಒಪ್ಪಂದದ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF. ಸೊ ಆ ಒಪ್ಪಂದವನ್ನ ಈಗ ಅಮಾನತ್ತಿನಲ್ಲಿ ಇಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಎರಡನೆಯ ನಿರ್ಧಾರ, ಅಟ್ಟಾರಿ ಗಡಿ ಅಥವಾ ವಾಘಾ ಗಡಿ ಅಂತೇಳಿ ನಾವೇನು ಕರಿತೀವಿ, ಆ ಗಡಿಯಲ್ಲಿ ಯಾವುದೇ ರೀತಿಯಾದಂತಹ ಚಲನ ವಲನ, ಅಂದ್ರೆ ಆ ಕಡೆಯಿಂದ ಈ ಕಡೆ ಬರುವಂತಿಲ್ಲ, ಈ ಕಡೆಯಿಂದ ಆ ಕಡೆ ಹೋಗುವಂತಿಲ್ಲ. ಸೊ ನಿರ್ಣಯ 1, ಪ್ರಮುಖ 6 ನಿರ್ಧಾರಗಳಲ್ಲಿ ಒಂದು ನಿರ್ಧಾರ ಇವತ್ತು ಘೋಷಣೆಯಾಗಿದೆ. 6ನೆಯ ನಿರ್ಧಾರ. ಪ್ರಮುಖ 6 ನಿರ್ಧಾರಗಳಲ್ಲಿ ಮೊದಲನೆಯ ನಿರ್ಧಾರ ಏನಿದೆ, ಸಿಂಧೂ ನದಿ ಕಣಿವೆ ಒಪ್ಪಂದವನ್ನು ನಾವು ಅಮಾನತ್ತಿನಲ್ಲಿ ಇಡ್ತೀವಿ ಅಂತೇಳಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. 1960ರಲ್ಲಿ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ರಾಷ್ಟ್ರಾಧ್ಯಕ್ಷ ಆಯುಬ್ ಖಾನ್ ನಡುವೆ ಪಾಕಿಸ್ತಾನದ ಕರಾಚಿಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಈ ಒಪ್ಪಂದದ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಹುಟ್ಟಿ, ಅಂದ್ರೆ ಭಾರತದ ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಹುಟ್ಟಿ ಪಾಕಿಸ್ತಾನದ ಕರಾಚಿಯಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಸಿಂಧೂ ನದಿ ಕಣಿವೆಯಲ್ಲಿ ಬರುವಂತಹ ನದಿಗಳ ನೀರಿನ ಪಾಲನ್ನ ಯಾವ ರಾಷ್ಟ್ರ ಹೇಗೆ ಬಳಸ್ಕೊಳ್ಬೇಕು, ಪಾಕಿಸ್ತಾನ ಹೇಗೆ ಬಳಸ್ಕೊಳ್ಬೇಕು, ಭಾರತ ಹೇಗೆ ಬಳಸ್ಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟಂತಹ ಒಪ್ಪಂದ ಇದು. ಈ ಒಪ್ಪಂದದ ಪ್ರಕಾರ ಅತ್ಯಂತ ದೊಡ್ಡ ಲಾಭ ಆಗ್ತಾ ಇರುವಂಥದ್ದು ಪಾಕಿಸ್ತಾನಕ್ಕೆ. 70% ಸಿಂಧೂ ನದಿ ಕಣಿವೆಯಲ್ಲಿ ಬರುವಂತಹ ಇಂಡಸ್ ಏನು ರಿವರ್ ವ್ಯಾಲಿ ಏನಿದೆ, ಆ ಕಣಿವೆಯಲ್ಲಿ ಬರ್ತಕ್ಕಂತಹ ನದಿಗಳ 70% ನೀರನ್ನ ಬಳಸ್ಕೊಳ್ತಾ ಇರುವಂಥದ್ದು ಪಾಕಿಸ್ತಾನ. ಭಾರತಕ್ಕೆ ಅದರಿಂದ ಆಗ್ತಾ ಇರುವಂತಹ ಲಾಭ 30%. ಈ ಒಪ್ಪಂದದ ಪ್ರಕಾರ ಈ ಸಿಂಧೂ ನದಿ ಕಣಿವೆಯಲ್ಲಿ ಬರ್ತಕ್ಕಂತಹ ನದಿಗಳ ನೀರನ್ನ ಭಾರತ ಪಾಕಿಸ್ತಾನಕ್ಕೆ ಹೋಗದಂತೆ ತಡೆಯುವಂತಿಲ್ಲ. ಈ ಒಪ್ಪಂದದ ಪ್ರಮುಖ ಅಂಶಗಳಲ್ಲಿ ಒಂದು. ಸೊ ಈ ಒಪ್ಪಂದದ ಅನಿವಾರ್ಯತೆ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ತನ್ನ ಅಗ್ರಿಕಲ್ಚರ್, ಕೃಷಿ ವ್ಯವಸ್ಥೆ ಏನಿದೆ ಅದಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಡಿಪೆಂಡ್ ಆಗಿದೆ ಈ ಒಪ್ಪಂದದ ಮೇಲೆ. ಸಿಂಧೂ ನದಿ ಕಣಿವೆಯ ನದಿಗಳ ನೀರಿನ ಆಧಾರದಲ್ಲೇ ಅಲ್ಲಿ ಜನ ಜೀವನ ಸಾಗಿಸ್ತಾ ಇರುವಂಥದ್ದು. ಕೃಷಿ ಅಂದರೆ ರೈತರಿಗೆ 30% ರೈತರು, ಜೊತೆಗೆ 60% ಲೈವ್ಲಿಹುಡ್ಸ್, ಅಂದರೆ ದಿನನಿತ್ಯದ ಬಳಕೆಗೆ 60% ಪಾಕಿಸ್ತಾನದ ಜನಸಂಖ್ಯೆಯ 60% ಜನರಿಗೆ ಈ ನದಿ ನೀರೇ ಬೇಕಾಗಿರುವಂಥದ್ದು. ಅಂದರೆ ಭಾರತದಲ್ಲಿ ಹುಟ್ಟಿ
ಪಾಕಿಸ್ತಾನದ ಕರಾಚಿಯಲ್ಲಿ ಅರಬ್ಬಿ ಸಮುದ್ರಕ್ಕೆ ಸೇರುವ ಹೊರಗೆ ಏನು 6 ನದಿಗಳು ಪ್ರವಹಿಸ್ತವೆ, ಆ ನದಿಗಳ ನೀರೇ ಪಾಕಿಸ್ತಾನಕ್ಕೆ ಬೇಕಾಗಿರುವಂಥದ್ದು. ಸೊ 2023ರಲ್ಲಿ ಅಂದರೆ 2 ವರ್ಷಗಳ ಹಿಂದೆ ಕೂಡ ಭಾರತ ಈ ಒಪ್ಪಂದವನ್ನು ರಿವ್ಯೂ ಮಾಡಬೇಕೆನ್ನುವಂತಹ ನೋಟಿಸನ್ನು ಕೊಟ್ಟಿತ್ತು ಪಾಕಿಸ್ತಾನಕ್ಕೆ. ಜನವರಿ ಮತ್ತು ಸೆಪ್ಟೆಂಬರ್ನಲ್ಲಿ 2023 ಜನವರಿ ಮತ್ತು 2023 ಸೆಪ್ಟೆಂಬರ್ನಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಪ್ಪಂದ ಆಗಿ 65 ವರ್ಷಗಳಾಗ್ತಾ ಬಂದಿದೆ. ಈ ಒಪ್ಪಂದ ಆದ ಬಳಿಕ ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಆಗಿರ್ತಕ್ಕಂತಹ ಬದಲಾವಣೆ, ಹವಾಮಾನ ವೈಪರೀತ್ಯಗಳು ಮತ್ತು ಇತರೆ ರಾಜತಾಂತ್ರಿಕ ಕಾರಣಗಳು, ಈ ಕಾರಣಕ್ಕೋಸ್ಕರ ಈ ಒಪ್ಪಂದವನ್ನು ರಿವ್ಯೂ ಮಾಡಬೇಕು ಎನ್ನುವಂತಹ ನೋಟಿಸನ್ನು ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿತ್ತು. ಬಟ್ ಈಗ ಭಾರತ ಆ ಒಪ್ಪಂದವನ್ನು ಪಾಲನೆ ಮಾಡದೇ ಇರುವುದಕ್ಕೆ ತೀರ್ಮಾನವನ್ನು ಮಾಡಿದೆ. ತಾತ್ಕಾಲಿಕವಾಗಿ ಈ ಒಪ್ಪಂದದ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಯಾವುದೇ ದೇಶ, ಪಾಕಿಸ್ತಾನ ಇರ್ಬೋದು, ಭಾರತ ಇರ್ಬೋದು, ಈ ಒಪ್ಪಂದದಿಂದ ಸ್ವಯಂ ಪ್ರೇರಿತವಾಗಿ ಎಕ್ಸಿಟ್ ಆಗಕ್ಕಾಗಲ್ಲ. ಅಂಥದ್ದೊಂದು ಕಲಮನ್ನು ಇಲ್ಲಿ ಇಟ್ಟಿಲ್ಲ. ಅಂದರೆ ಈ ಒಪ್ಪಂದದಲ್ಲಿ ಏನೇ ಬದಲಾವಣೆ ಆಗಬೇಕಾದ್ರೂ ಕೂಡ ಪಾಕಿಸ್ತಾನವೂ ಒಪ್ಕೋಬೇಕು, ಭಾರತವೂ ಒಪ್ಕೋಬೇಕು. ಅಂಥದ್ದೊಂದು ಕಲಮನ್ನು ಇದರಲ್ಲಿ ಇಡಲಾಗಿದೆ. ಸೊ ನೀರಿನ ಪ್ರಮಾಣದಲ್ಲಿ ನೀರಿನ ಪ್ರಮಾಣದಲ್ಲಿ 33 ಮಿಲಿಯನ್ ಎಕರೆ ಫೀಟ್ ನೀರನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. 135 ಮಿಲಿಯನ್ ಅಂದರೆ ನಾವು ಬಳಕೆ ಮಾಡ್ತಿರುವಂತಹ ನೀರಿನ ಪ್ರಮಾಣಕ್ಕಿಂತ 4 ಪಟ್ಟು ನೀರಿನ ಪ್ರಮಾಣವನ್ನು ಈ ಒಪ್ಪಂದದ ಕಾರಣದಿಂದ ಪಾಕಿಸ್ತಾನ ಬಳಕೆ ಮಾಡ್ತಿದೆ. ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಸಿಂಧೂ ನದಿ ಕಣಿವೆಯ ನದಿಗಳು, ರಾವಿ, ಸಟ್ಲೆಜ್ ಸೇರಿದಂತೆ ಸಿಂಧೂ ನದಿ ಕಣಿವೆಯ ನದಿಗಳೇನಿದ್ದಾವೆ ಅವುಗಳ ನೀರನ್ನು ಬಳಕೆ ಮಾಡಿ ಹೈಡ್ರೋ ಪವರ್, ಜಲಶಕ್ತಿ ಉತ್ಪಾದನೆಗೇನು ನಾವು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿಕೊಂಡಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಮಾಹಿತಿಯನ್ನು ನಾವು ಕೊಡಬೇಕು ಈ ಒಪ್ಪಂದದ ಪ್ರಕಾರ. ಸೊ ಈಗ ಭಾರತ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಪ್ಪಂದವನ್ನು ಅಮಾನತಿನಲ್ಲಿಟ್ಟಿರುವ ಕಾರಣ ಪಾಕಿಸ್ತಾನದ ಜೊತೆಗೆ ಈ ವರ್ಷ ಆ ಭಾಗದಲ್ಲಿ, ಸಿಂಧೂ ನದಿ ಕಣಿವೆ ಭಾಗದಲ್ಲಿ ಎಷ್ಟು ಮಳೆ ಬಂತು, ಎಷ್ಟು ನೀರಿನ ಲಭ್ಯತೆ ಇದೆ, ಆ ಯಾವುದೇ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ಕೊಡಲ್ಲ. ಎರಡನೆಯದ್ದಾಗಿ ನಾವು ಹೆಚ್ಚುವರಿ ನೀರು ಸಂಗ್ರಹ ಮಾಡಿಕೊಳ್ಳಲಿಕ್ಕೆ ಮುಂದಿನ ಕ್ರಮಗಳನ್ನು ಕೈಗೊಳ್ತೀವಿ. ಆವಾಗ ಪಾಕಿಸ್ತಾನಕ್ಕೆ ನೀರಿನ ಲಭ್ಯತೆ ಕಮ್ಮಿ ಆಗುತ್ತೆ. ಭಾರತದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಏನು ಭಾರತ ಅಂದರೆ ನಮ್ಮ ಸರ್ಕಾರ, ನಮ್ಮ ದೇಶ ಏನು ಹೈಡ್ರೋ ಪವರ್ ಕಾಮಗಾರಿಗಳನ್ನು ಕೈಗೊಂಡಿದೆ, ಅಲ್ಲಿಗೆ ಪಾಕಿಸ್ತಾನದ ಅಧಿಕಾರಿಗಳು ಭೇಟಿ ಕೊಡಲಿಕ್ಕೆ ಅವಕಾಶ ಇರಲ್ಲ ಈ ಒಪ್ಪಂದ ಅಮಾನತಿನಲ್ಲಿ ಇಟ್ಟಿರುವ ಹಿನ್ನೆಲೆಯಲ್ಲಿ. ಸೊ ಪಾಕಿಸ್ತಾನದ ವಿರುದ್ಧ ನಿನ್ನೆ ತೆಗೆದುಕೊಂಡಂಥ 5 ಪ್ರಮುಖ ಕ್ರಮಗಳೇನಿದ್ವು, ಆ ಕ್ರಮಗಳಲ್ಲಿ ನೇರವಾಗಿ ಪಾಕಿಸ್ತಾನದ ಜನಸಾಮಾನ್ಯರಿಗೂ, ನೇರವಾಗಿ ಅಲ್ಲಿನ ಕೃಷಿ, ಅಲ್ಲಿನ ರೈತರು, ಅಲ್ಲಿನ ಜನಸಾಮಾನ್ಯರು ಎಲ್ರಿಗೂ ನೇರವಾಗಿ ಹೊಡೆತ ಕೊಡಬಹುದಾದಂತಹ ನಿರ್ಧಾರ ಯಾವುದು ಅಂತ ಹೇಳಿದ್ರೆ ಅದು ಈ ನದಿ ಒಪ್ಪಂದ, ನೀರು ಹಂಚಿಕೆಯ ಒಪ್ಪಂದವನ್ನು ನಾವು ಅಮಾನತಿನಲ್ಲಿ ಇಟ್ಟಿರುವಂಥದ್ದು. ಸೊ ನಾವು ಈಗ ಎರಡನೆಯ ತೀರ್ಮಾನ, ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಎರಡನೆಯ ತೀರ್ಮಾನ ಏನು ಅಂತ ಹೇಳಿದ್ರೆ, ಅಟ್ಟಾರಿ ಗಡಿಯಲ್ಲಿ ನಾವು ವ್ಯಾಪಾರ ವಹಿವಾಟು ಮತ್ತು ಜನಸಂಚಾರಕ್ಕೆ ನಿರ್ಬಂಧವನ್ನು ಹೇರ್ತೀವಿ ಮೇ 1ನೇ ತಾರೀಕಿನಿಂದ ಅಂಥೇಳಿ. ಸೊ ಆ ನಿರ್ಧಾರದ ಪ್ರಕಾರ ಮೇ 1ನೇ ತಾರೀಕಿನ ಬಳಿಕ ಆ ಕಡೆಯಿಂದ ಈ ಕಡೆ ಬರುವಂತಿಲ್ಲ, ಈ ಕಡೆಯಿಂದ ಆ ಕಡೆ ಹೋಗುವಂತಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭೂಪ್ರದೇಶದ ಮುಖಾಂತರ ವ್ಯಾಪಾರ ವಹಿವಾಟು ನಡೀತಾ ಇರುವಂತಹ ಏಕೈಕ ಗಡಿ ಅದು ಅಟ್ಟಾರಿ ಗಡಿ ಅಥವಾ ವಾಘಾ ಗಡಿ. 2023 ಅಂಕಿಅಂಶದ ಪ್ರಕಾರ ಈ ಗಡಿಯಲ್ಲಿ ಸುಮಾರು 3600 ಕೋಟಿಗೂ ಅಧಿಕ ಮೊತ್ತದ ವಹಿವಾಟು ನಡೆದಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಅಂದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಕೆಲವೊಂದಿಷ್ಟು ವಸ್ತುಗಳು, ಅದರಲ್ಲಿ ಪ್ರಮುಖವಾಗಿ ಡ್ರೈ ಫ್ರೂಟ್ಸು, ಸಿಮೆಂಟು, ಗ್ಲಾಸು, ಜಿಪ್ಸಮ್ ಇಂತಹ ವಸ್ತುಗಳು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದರೆ, ಭಾರತದಿಂದ ಪಾಕಿಸ್ತಾನಕ್ಕೆ ಆಹಾರ ಉತ್ಪನ್ನಗಳು ಹೋಗಿರುವಂಥದ್ದು. ಇದರ ಇನ್ನೊಂದು ಇಂಪ್ಯಾಕ್ಟ್ ಏನು ಈ ನಿರ್ಧಾರದ್ದು ಅಂತ ಹೇಳಿದ್ರೆ, ಇದು ನೇರವಾಗಿ ಈಗ ಅಫ್ಘಾನಿಸ್ತಾನದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದೇ ಲ್ಯಾಂಡ್ ಬಾರ್ಡರ್ ಇರುವಂಥದ್ದು, ಭೂಗಡಿ ಇರುವಂಥದ್ದು, ಜಲಗಡಿಗಳು ಬೇರೆ. ಭೂಗಡಿ ಭಾರತ ಮತ್ತು ಪಾಕಿಸ್ತಾನ, ಮತ್ತು ನಮಗೆ ಅಫ್ಘಾನಿಸ್ತಾನಕ್ಕೂ ಕೂಡ ಭಾರತದಿಂದ ಭೂಗಡಿಯ ಮುಖಾಂತರ ಸರಕು ಸರಂಜಾಮುಗಳ ಪೂರೈಕೆಗೆ ಇರುವಂತಹ ಏಕೈಕ ಗಡಿ ಯಾವುದು ಅಂತ ಹೇಳಿದ್ರೆ ಅದು ಅಟ್ಟಾರಿ ಗಡಿ ಅಥವಾ ವಾಘಾ ಗಡಿ. ಸೊ ವಾಘಾ ಗಡಿಯಲ್ಲಿ ಈಗ ನಾವು
ವ್ಯಾಪಾರ ವಹಿವಾಟು ಸೇರಿದಂತೆ ಜನರ ಓಡಾಟವನ್ನು ಕೂಡ ಸಂಪೂರ್ಣವಾಗಿ ನಿಷೇಧವನ್ನು ಹೇರಿದ್ದೀವಿ. ಇನ್ನು ಮೂರನೆಯ ನಿರ್ಣಯ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದವರು ಏನು ಭಾರತಕ್ಕೆ ಟ್ರಾವೆಲ್ ಮಾಡ್ತಾ ಇದ್ರು ಸಾರ್ಕ್ ವೀಸಾದ ಅಡಿಯಲ್ಲಿ, ಆ ವೀಸಾ ಸೌಲಭ್ಯವನ್ನು ಭಾರತ ತೆಗೆದುಹಾಕಿದೆ. 24 ಗಂಟೆಯ ಒಳಗಡೆ, 24 ಗಂಟೆ ಅಂದರೆ ಈಗಿನ 24 ಗಂಟೆ ಅಲ್ಲ, ನಿನ್ನೆ CCS ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಏನಿದೆ ಅದರ ಸಭೆಯ ಬಳಿಕ ತೆಗೆದುಕೊಂಡಂತಹ ನಿರ್ಧಾರ ಮತ್ತು ಆ ನಿರ್ಧಾರ ಘೋಷಣೆಯಾದ ಸಮಯದಿಂದ ಹಿಡಿದು ಮುಂದಿನ 24 ಗಂಟೆ ಅಂದರೆ ನಾಳೆಯ ಸಂಜೆಯವರೆಗೆ ಟೈಮ್ ಇರುತ್ತೆ. ಯಾರೆಲ್ಲ ಪಾಕಿಸ್ತಾನಿಗಳು ಈ ಸಾರ್ಕ್ ವೀಸಾದ ಅಡಿಯಲ್ಲಿ ಭಾರತಕ್ಕೆ ಬಂದಿದ್ದಾರೆ ಅವರಿಗೆ ಇನ್ನು 48 ಗಂಟೆಯ ಒಳಗಡೆ ಅವರು ರಿಟರ್ನ್ ಪಾಕಿಸ್ತಾನಕ್ಕೆ ಹೋಗಬೇಕು. ಜೊತೆಗೆ ನಾಲ್ಕನೆಯ ಪ್ರಮುಖ ನಿರ್ಧಾರ, ಪಾಕಿಸ್ತಾನದ ಹೈಕಮಿಷನ್ನಲ್ಲಿರುವಂತಹ ಭಾರತದಲ್ಲಿ ಪಾಕಿಸ್ತಾನದ ರಾಯಭಾರ ಕಚೇರಿ ಇದೆ, ಅದರಲ್ಲಿ ಇರುವಂತಹ ಸೇನಾ ಸಲಹೆಗಾರರು ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಯ ಸಲಹೆಗಾರರನ್ನು ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ಪಾಕಿಸ್ತಾನಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಭಾರತ ಕೂಡ ಪಾಕಿಸ್ತಾನದ ಹೈಕಮಿಷನ್ನಲ್ಲಿರುವಂತಹ ಭಾರತದ ಹೈಕಮಿಷನ್ ಏನಿದೆ ಪಾಕಿಸ್ತಾನದಲ್ಲಿ, ಅಲ್ಲಿ ನಮ್ಮ ಸೇನಾ ಸಲಹೆಗಾರರು ಯಾರಿದ್ದಾರೆ ಅವರನ್ನು ವಾಪಸ್ ಕರೆದುಕೊಳ್ಳಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು 5ನೆಯ ರಾಜತಾಂತ್ರಿಕ ನಿರ್ಧಾರ ಏನು ಅಂತ ಹೇಳಿದ್ರೆ, 2 ಹೈಕಮಿಷನ್ಗಳಲ್ಲಿ ಭಾರತದಲ್ಲಿರುವಂತಹ ಪಾಕಿಸ್ತಾನ ಹೈಕಮಿಷನ್ ಮತ್ತು ಪಾಕಿಸ್ತಾನದಲ್ಲಿರುವಂತಹ ಭಾರತದ ಹೈಕಮಿಷನ್ ಏನಿದೆ ಆ 2 ಹೈಕಮಿಷನ್ಗಳಲ್ಲಿ ಇರ್ತಕ್ಕಂತಹ ಸಿಬ್ಬಂದಿಯ ಸಂಖ್ಯೆಯನ್ನು ಈಗಿರುವ 55ರಿಂದ 30ಕ್ಕೆ ಇಳಿಕೆ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇವತ್ತು ಇನ್ನೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಸರ್ಕಾರದ ಸೋಷಿಯಲ್ ಮೀಡಿಯಾಗಳು ಯಾವುದೆಲ್ಲ ಇರ್ತವೆ, ಟ್ವಿಟರ್ ಅಂದರೆ ಈಗಿನ ಎಕ್ಸ್ ಮತ್ತು ಫೇಸ್ಬುಕ್ ಸೇರಿದಂತೆ ಸೋಷಿಯಲ್ ಮೀಡಿಯಾ ಖಾತೆಗಳು, ಸರ್ಕಾರದ ಸೋಷಿಯಲ್ ಮೀಡಿಯಾ ಖಾತೆಗಳು ಏನಿದ್ದಾವೆ ಆ ಸೋಷಿಯಲ್ ಮೀಡಿಯಾ ಖಾತೆಗಳಿಗೆ ಭಾರತದಲ್ಲಿ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಲಿಕ್ಕೆ ನಿರ್ಬಂಧವನ್ನು ಹೇರಲಿಕ್ಕೆ ಇವತ್ತು ಭಾರತದ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಒಟ್ಟು 6 ನಿರ್ಧಾರಗಳು. ಒಂದು ನದಿ ಒಪ್ಪಂದ ಏನಿದೆ, ನದಿ ನೀರು ಹಂಚಿಕೆಯ ಒಪ್ಪಂದ ಏನಿದೆ ಅದನ್ನು ಅಮಾನತ್ತಿನಲ್ಲಿಟ್ಟಿದ್ದೀವಿ. 2ನೆಯದ್ದಾಗಿ ಪಾಕಿಸ್ತಾನಿಗಳು ಯಾರೆಲ್ಲ ಭಾರತದಲ್ಲಿದ್ದಾರೆ ಅವರು ಇನ್ನು 48 ಗಂಟೆಯ ಒಳಗಡೆ ಪಾಕಿಸ್ತಾನಕ್ಕೆ ರಿಟರ್ನ್ ಹೋಗಬೇಕು. 3ನೆಯದ್ದು ಪಾಕಿಸ್ತಾನದಲ್ಲಿರುವ ಭಾರತದ ಹೈಕಮಿಷನ್ ಮತ್ತು ಭಾರತದಲ್ಲಿರುವಂತಹ ಪಾಕಿಸ್ತಾನದ ಹೈಕಮಿಷನ್ ರಾಜತಾಂತ್ರಿಕ ಕಚೇರಿಗಳಲ್ಲಿರ್ತಕ್ಕಂತಹ ಸೇನಾ ಸಲಹೆಗಾರರನ್ನು ವಾಪಸ್ ಕರೆಸಿಕೊಳ್ಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅವರಿಗೆ ಹೇಳಿದ್ದೀವಿ ನಿಮ್ಮವ್ರನ್ನ ನೀವು ಕರ್ಕೊಂಡು ಹೋಗಿ ಅಂತೇಳಿ. 4ನೆಯದ್ದು ರಾಜತಾಂತ್ರಿಕ ಕಚೇರಿಗಳಲ್ಲಿರ್ತಕ್ಕಂತಹ ಸಿಬ್ಬಂದಿಯ ಸಂಖ್ಯೆಯನ್ನು ಇಳಿಸಲಾಗಿದೆ. 5ನೆಯದ್ದು ಅಟ್ಟಾರಿ ಗಡಿಯಲ್ಲಿ ವ್ಯಾಪಾರ ವಹಿವಾಟು ಮತ್ತು ಜನ ಓಡಾಟಕ್ಕೆ ಸಂಪೂರ್ಣವಾಗಿ ಮೇ 1ನೇ ತಾರೀಕಿನಿಂದ ನಿರ್ಬಂಧವನ್ನು ಹೇರಲಾಗಿರುವಂಥದ್ದು. 6ನೆಯ ನಿರ್ಧಾರ, ಸೋಷಿಯಲ್ ಮೀಡಿಯಾ ಖಾತೆಗಳಿಗೆ, ಪಾಕಿಸ್ತಾನದ ಸರ್ಕಾರದ ಸೋಷಿಯಲ್ ಮೀಡಿಯಾ ಖಾತೆಗಳಿಗೆ ಭಾರತದಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಇದು ಪ್ರಮುಖ 6 ನಿರ್ಧಾರಗಳು. ಅದರ್ ದೆನ್ ಮಿಲಿಟರಿ ಕಾರ್ಯಾಚರಣೆಯನ್ನು ಹೊರತುಪಡಿಸಿಯೂ ರಾಜತಾಂತ್ರಿಕವಾಗಿ ಈ ಸಿಂಧೂ ನದಿ ಕಣಿವೆಯ ಒಪ್ಪಂದ ರದ್ದು ಇದೆಯಲ್ಲ, ಅದು ಮೇಲ್ನೋಟಕ್ಕೆ ಸಡನ್ ಆಗಿ ದೊಡ್ಡ ಇಂಪ್ಯಾಕ್ಟ್ ಆಗದೇ ಇರ್ಬೋದು. ಅಂದರೆ ಮಿಲಿಟರಿ ಕಾರ್ಯಾಚರಣೆಯಲ್ಲಾದರೆ ಹೋಗಿ ಬಾಂಬ್ ಹಾಕ್ತೀವಿ, ಮಿಸೈಲ್ ಕ್ಷಿಪಣಿಗಳನ್ನು ಉಡಾಯಿಸ್ತೀವಿ ಅಡಗುತಾಣಗಳ ಮೇಲೆ, ಇಮಿಡಿಯೇಟ್ಲಿ ಸಾಯ್ತಾರೆ ಉಗ್ರರು, ಭಯೋತ್ಪಾದಕರು. ಅಂತಹ ಇಮಿಡಿಯೇಟ್ ಇಂಪ್ಯಾಕ್ಟ್ ಆಗದೇ ಇರ್ಬೋದು. ಆದರೆ ಯಾವ ದೇಶದ ಆರ್ಥಿಕ ವ್ಯವಸ್ಥೆ ಒಂದು ನದಿ ನೀರನ್ನು ಅವಲಂಬಿತ ಆಗಿದೆಯೋ ಆ ನದಿ ನೀರನ್ನು ಆ ದೇಶದ ಒಳಗಡೆ ನಾವು ಪ್ರವಹಿಸಲಿಕ್ಕೆ ಬಿಡದೆ ಹೋದರೆ ನಿಧಾನಕ್ಕೆ ಆ ದೇಶದ ಆರ್ಥಿಕತೆ ಸತ್ತೋಗ್ಬಿಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಬರ್ಡನ್ ಕ್ರಿಯೇಟ್ ಆಗುತ್ತೆ ಪಾಕಿಸ್ತಾನದ ಒಳಗಡೆ. ಅಗ್ರಿಕಲ್ಚರ್ ಔಟ್ಪುಟ್ ಅಥವಾ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ, ಕೃಷಿ ಉತ್ಪಾದಕತೆ ಏನಿದೆ ಅದು ಕುಸಿಯಕ್ಕೆ ಶುರುವಾಗುತ್ತೆ. ಜನರಿಗೆ ನೀರಿರಲ್ಲ, ನೀರಿನ ಸಮಸ್ಯೆ ಶುರುವಾಗುತ್ತೆ. ನಿಮಗೆ ಶ್ರೀಲಂಕಾದ ಕತೆ ಎಲ್ರಿಗೂ ಗೊತ್ತೇ ಇರುವಂಥದ್ದು. ಶ್ರೀಲಂಕಾದಲ್ಲಿ ಆಂತರಿಕ ಬಂಡಾಯ ಅಥವಾ ಆಂತರಿಕ ಗಲಭೆ, ಆ ಶ್ರೀಲಂಕಾದ ರಾಷ್ಟ್ರಾಧ್ಯಕ್ಷ ಇದ್ದಕ್ಕಿದ್ದಂತೆ ಕಣ್ತಪ್ಪಿಸಿ ಬೇರೆ ರಾಷ್ಟ್ರಕ್ಕೆ ಓಡಿ ಹೋಗುವಷ್ಟರ ಮಟ್ಟಿಗೆ ಆ ದೇಶದಲ್ಲಿ ಯಾಕೆ ಅಂತಹ ಕ್ಷೋಭೆ, ಗಲಭೆ, ಹಿಂಸಾಚಾರ ಆಯಿತು ಶ್ರೀಲಂಕಾದಲ್ಲಿ ಅಂತ ಆದರೆ ಅಲ್ಲಿನ ಆರ್ಥಿಕತೆ ಪ್ರಮುಖವಾಗಿ ಕೃಷಿ ಆರ್ಥಿಕತೆಗೆ ಹೊಡೆತ ಬಿದ್ದ ಕಾರಣಕ್ಕೋಸ್ಕರ ಶ್ರೀಲಂಕಾದಲ್ಲಿ ಆಯಿತು.
ಅದೇ ಥರದ ಪರಿಸ್ಥಿತಿ ಮುಂದೊಂದು ದಿನ ಭಾರತ ಕೊಟ್ಟಿರುವಂತಹ ಹೊಡೆತದಿಂದ ಮುಂದೊಂದು ದಿನ ಆಗಬಹುದು. ಪಾಕಿಸ್ತಾನಿಗಳೇ ಪಾಕಿಸ್ತಾನದ ರಾಷ್ಟ್ರಾಧ್ಯಕ್ಷರ ವಿರುದ್ಧ, ಪಾಕಿಸ್ತಾನದ ಮಿಲಿಟರಿಯ ವಿರುದ್ಧ, ಪಾಕಿಸ್ತಾನದ ಜನಪ್ರತಿನಿಧಿಗಳ ವಿರುದ್ಧ ತಿರುಗಿ ಬಿದ್ದು, ಹೇಗೆ ಶ್ರೀಲಂಕಾದಲ್ಲಿ ಅಲ್ಲಿಯ ಜನರೇ ಆ ದೇಶದ ರಾಷ್ಟ್ರಾಧ್ಯಕ್ಷನನ್ನು ಓಡಿಸಿದ್ರು, ಅರಮನೆಗೆ ನುಗ್ಗಿ, ರಾಷ್ಟ್ರಾಧ್ಯಕ್ಷನ ಭವನಕ್ಕೆ ನುಗ್ಗಿ, ಅವನ ಮನೆಗೆ ನುಗ್ಗಿ ಹೇಗೆ ಓಡಿಸಿದ್ರು, ಅದೇ ಥರದ ಪರಿಸ್ಥಿತಿ ಪಾಕಿಸ್ತಾನಕ್ಕೂ ಬರಬಹುದು. ಫಸ್ಟ್ ಆ್ಯಕ್ಷನ್ ಇದೆಯಲ್ಲ, ನದಿ ನೀರು ಒಪ್ಪಂದಕ್ಕೆ ನಾವು ಅಮಾನತಿನಲ್ಲಿಟ್ಟಿರುವಂಥದ್ದು, ಅದರ ಎಫೆಕ್ಟು ಲಾಂಗ್ ಟರ್ಮ್, ದೀರ್ಘಕಾಲದ ಹೊಡೆತವನ್ನು ಪಾಕಿಸ್ತಾನ ತಿನ್ನುತ್ತೆ, ಬುದ್ಧಿ ಕಲಿಯದೆ ಹೋದರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ನಿರ್ಧಾರ, ಮಿಲಿಟರಿ ಕಾರ್ಯಾಚರಣೆ ಎನ್ನುವಂಥದ್ದು, ನಾವು ನಿನ್ನೆ ಹೇಳಿದ್ವಿ, ಮಿಲಿಟರಿ ಕಾರ್ಯಾಚರಣೆ ಎನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಬಹಿರಂಗವಾಗಿ ಬಂದು ಯಾವ ಸರ್ಕಾರನೂ ಹೇಳಲ್ಲ. ನಾವಿವತ್ತು ಇಂಥ ಕಡೆ ಬಾಂಬ್ ಹಾಕ್ತೀವಿ, ಇಂಥ ಕಡೆ ಕ್ಷಿಪಣಿಯನ್ನು ಉಡಾಯಿಸ್ತೀವಿ, ಇಂತಹ ನೆಲೆಗಳನ್ನು, ಇಂತಹ ಪಾಯಿಂಟ್ಸನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ ಅಂತ ಯಾವ ಸರ್ಕಾರನೂ ಕೂಡ ಬಂದು ಹೇಳಲ್ಲ. ಸರ್ಜಿಕಲ್ ಸ್ಟ್ರೈಕ್ ಅಥವಾ ಮಿಲಿಟರಿ ಕಾರ್ಯಾಚರಣೆಗಳಾದ ಬಳಿಕ ಸರ್ಕಾರ ಮಾಹಿತಿ ಕೊಡುತ್ತೆ ರಾಷ್ಟ್ರದ ಜನತೆಗೆ. ಈಗ ಪುಲ್ವಾಮಾ ಇರ್ಬೋದು, ಉರಿ ಇರ್ಬೋದು, ಆ ಸಂದರ್ಭದಲ್ಲೂ ಕೂಡ ದಾಳಿಗಳಾದ ಬಳಿಕ ಬಂದು ಹೇಳಿದ್ದಾರೆ ಸೇನಾಧಿಕಾರಿಗಳು, ಇಂಥ ಕಡೆ ದಾಳಿ ಆಗಿದೆ, ಇಂತಹ ಇಂಪ್ಯಾಕ್ಟ್ ಆಗಿದೆ, ಇಷ್ಟು ಜನ ಉಗ್ರರು ಸತ್ತೋಗಿದ್ದಾರೆ, ಅವರನ್ನು ಮುಗಿಸ್ಬಿಟ್ಟಿದ್ದೀವಿ, ನಾವು ಅವರನ್ನು ನೆಲಸಮ ಮಾಡಿದ್ದೀವಿ, ನಮ್ಮ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂಥೇಳಿ ದೇಶದ ಜನತೆಗೆ ಬಂದು ಮಾಹಿತಿಯನ್ನು ಕೊಡ್ತಾರೆ. ಬಟ್ ಇವೆಲ್ಲವೂ ಕೂಡ ಸರ್ಕಾರ ನೇರವಾಗಿ ಬಂದು ಘೋಷಣೆ ಮಾಡಬಹುದಾದಂತಹ ಕ್ರಮಗಳು. ಬಟ್ ಆರಂಭದಲ್ಲೇ ಹೇಳಿದಾಗೆ ಈ ಮೊದಲನೆಯ ನಿರ್ಧಾರ ಏನಿದೆ, ನದಿ ನೀರು ಹಂಚಿಕೆಯ ಒಪ್ಪಂದದ ಅಮಾನತಿನಲ್ಲಿಟ್ಟಂತಹ ನಿರ್ಧಾರ ಏನಿದೆ, ಆಲ್ರೆಡಿ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಅಲ್ಲಿ ಕರೆಂಟ್ ಇಲ್ಲ, ಅಲ್ಲಿ ರಸ್ತೆ ಇಲ್ಲ, ಸಾಲ ಇದೆ, ಅವರವರೇ ಬಾಂಬ್ ಹಾಕ್ಕೊಂಡು ಸಾಯ್ತಾ ಇದ್ದಾರೆ. ಇಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಅಲ್ಲಿ ಅಫ್ಘಾನಿಸ್ತಾನ ಜೊತೆಗೇನೂ ಸಂಘರ್ಷ ಇದೆ. ಚೀನಾದವರು ತಂದು ದುಡ್ಡು ಹಾಕಿದ್ರು ಪಾಕಿಸ್ತಾನಕ್ಕೆ, ಆ ಚೀನಾದವರು ತಂದು ದುಡ್ಡು ಹಾಕಿ ಯಾವ ಕಾರಿಡಾರನ್ನು ಮಾಡ್ತಾ ಇದ್ದಾರೆ, ಆ ಕಾರಿಡಾರ್ಗಳ ಮೇಲೆ ಪಾಕಿಸ್ತಾನದವರೇ ದಾಳಿ ಮಾಡ್ತಾ ಇದ್ದಾರೆ. ಇಂತಹ ದೇಶ ಅದು. ಸೊ ಅವರನ್ನು ಸರ್ವನಾಶ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ, ಅವರೇ ಸರ್ವನಾಶ ಆಗ್ತಾರೆ. ಬೇಕಂತ ಹೇಳಿದ್ರೆ ರೋಗಗ್ರಸ್ತ ದೇಶ, ರೋಗಗ್ರಸ್ತ ಆಡಳಿತ, ರೋಗಗ್ರಸ್ತ ಮನಸ್ಥಿತಿ, ಮತಾಂಧತೆ, ಧರ್ಮ, ಇದನ್ನು ಬಿಟ್ಟರೆ ಬೇರೆ ಏನೂ ಯೋಚನೆ ಮಾಡೋಕ್ಕಾಗದಂತಹ ಆಡಳಿತ ವ್ಯವಸ್ಥೆ, ಅಲ್ಲಿಯ ಮಿಲಿಟರಿ ವ್ಯವಸ್ಥೆ. ಸೊ ಮಿಲಿಟರಿ ಕಾರ್ಯಾಚರಣೆಯ ಕುತೂಹಲದಲ್ಲಿ ಭಾರತೀಯರಿಗಿರುವಂಥದ್ದು ರಿವೆಂಜ್ ತಗೊಳ್ಳಿ ಅಂತೇಳಿ. ಸೊ ಸರ್ಕಾರದ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, 28 ಜನರನ್ನು ಬಲಿ ಪಡೆದಂತಹ ಪಾಕಿಸ್ತಾನದ ಭಯೋತ್ಪಾದಕರನ್ನು, ಪಾಕಿಸ್ತಾನಿಗಳನ್ನು ನಾವು ಅವರ ಎಷ್ಟು ಪ್ರತೀಕಾರವಾಗಿ ಒಂದು ಕಣ್ಣಿಗೆ ಒಂದು ಕಣ್ಣು ಲೆಕ್ಕದಲ್ಲಿ ನಾವು ಎಷ್ಟು ಜನರನ್ನು ಬಲಿ ಪಡಿತೀವಿ ಎನ್ನುವಂಥದ್ದು ಭಾರತೀಯರು ಕೇಳ್ತಾ ಇರುವಂತಹ ಪ್ರಶ್ನೆ. ನೀವು ಸುವೇಂದು ಅಧಿಕಾರಿಯ ವಿಡಿಯೋ ನೋಡಿದ್ರೆ, ಪಶ್ಚಿಮ ಬಂಗಾಳದ BJPಯ ನಾಯಕನ ವಿಡಿಯೋ ನೋಡಿದ್ರೆ ಅವರು ಹೇಳ್ತಾರೆ, ಮೋದಿಯವರು ಬಿಡಲ್ಲ, ಮೋದಿಯವರು ಸುಮ್ಮನೆ ಕೂರಲ್ಲ, ಪ್ರತೀಕಾರ ತಗೋತಾರೆ, ಸುಮ್ಮನೆ ಇರಲ್ಲ ಅಂಥೇಳಿ. ಸೊ ಏನು ಕ್ರಮ ಕೈಗೊಳ್ಳುತ್ತೆ, ಮಿಲಿಟರಿ ಕಾರ್ಯಾಚರಣೆಯ ಕ್ರಮಗಳೇನು, ಅದಾದಮೇಲೆ ಸರ್ಕಾರ ಅದ್ರ ಬಗ್ಗೆ ಘೋಷಣೆಯನ್ನು ಮಾಡಬಹುದು.